ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ಜೊತೆ ದರ್ಶನ್ ಪ್ರಥಮ ದರ್ಜೆ ಸಂಜೆ ಕಾಲೇಜಿನ ಪ್ರಾಂಶುಪಾಲರು ತುಕ್ಕಪ್ಪ ಸರ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ ಸರ್, ಯಾವಾಗಿಂದ ನೀವು ಇಲ್ಲಿ ಪ್ರಿನ್ಸಿಪಲ್ ಆಗಿದ್ದೀರಾ ಆ್ಯಂಡ್ ಯಾವಾಗಿಂದ ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಾನು 2005-6ರಿಂದ ಇಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೆ. 19 ವರ್ಷ ಆಯ್ತು ಅನ್ಕೋತೀನಿ. ಕಳೆದ ತಿಂಗಳು 10ನೇ ತಾರೀಕಿಂದ ಮ್ಯಾನೇಜ್ಮೆಂಟ್ ಅವರು ನನಗೆ ಪ್ರಾಂಶುಪಾಲರಾಗಿ ನೇಮಕ ಮಾಡಿದ್ದಾರೆ. ಆವಾಗಲಿಂದ ಮತ್ತೆ ಪ್ರಾಂಶುಪಾಲರಾಗಿ ಆಡಳಿತ ಮತ್ತು ಕಾಲೇಜಿನ ಹಲವು ಬದಲಾವಣೆಗೆ ಸಂಬಂಧಪಟ್ಟಂತೆ ಹೊಸ ಕೆಲಸದಲ್ಲಿ ತೊಡಗಿದ್ದೇನೆ. ಸರ್, ಈಗ ಸಾಮಾನ್ಯವಾಗಿ ಡೇ ಟೈಮ್ ಕಾಲೇಜಸ್ಸೇ ಜಾಸ್ತಿ ಇರೋದು, ಬೆಂಗಳೂರಲ್ಲಾಗಲಿ ಎಲ್ಲ ಕಡೆ ಆಗಲಿ. ಯಾಕೆ ಈವ್ನಿಂಗ್ ಕಾಲೇಜ್ನ ನೀವು ಸ್ಟೂಡೆಂಟ್ಸಿಗೆ ರೆಕಮೆಂಡ್ ಮಾಡ್ತೀರಾ? ಇತ್ತೀಚೆಗೆ ನಾವು ಅಮೇರಿಕಾ ಆಗಲಿ ಅಥವಾ ಮುಂದುವರೆದ ರಾಷ್ಟ್ರಗಳಲ್ಲೆಲ್ಲ ಸೆಕೆಂಡ್ PUC ಪಾಸ್ ಆದಮೇಲೆ ಪ್ರತಿಯೊಬ್ಬರು ಕೂಡ ಕೆಲಸ ಮಾಡಿಕೊಂಡು ಅವ್ರ ದುಡ್ಡಿನಲ್ಲೇ ಅವರು ಓದ್ತಾ ಇರ್ತಾರೆ. ಇವತ್ತು ಬೆಂಗಳೂರು ಮತ್ತು ನಮ್ಮ ಕರ್ನಾಟಕ ತುಂಬ ಡೆವಲಪ್ ಆಗಬೇಕಾಗಿದೆ. ಪ್ರತಿಯೊಂದು ಮನೆಗೆ ಹಣದ ಅವಶ್ಯಕತೆ ತುಂಬ ಇರುತ್ತೆ. 18 ವಯಸ್ಸು ಕಂಪ್ಲೀಟ್ ಆದಮೇಲೆ ಕೆಲಸಕ್ಕೆ ಹೋಗೋಕ್ಕೂ ಯಾವ ಅಭ್ಯಂತರ ಇರೋದಿಲ್ಲ. ಸೆಕೆಂಡ್ PUC ಕಂಪ್ಲೀಟ್ ಆದಮೇಲೆ ಅವರು ಡಿಗ್ರಿ ಈವ್ನಿಂಗ್ ಓದ್ಕೋಬೋದು. ಮತ್ತು ಡಿಗ್ರಿಯಲ್ಲಿ 3 ವರ್ಷ ಅವರು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋ ಬದಲಾಗಿ ಬರೀ ಡಿಗ್ರಿಯಿಂದ ಕೆಲಸ ಸಿಗೋದಿಲ್ಲ. ಡಿಗ್ರಿ ಜೊತೆಗೆ ಕಂಪ್ಯೂಟರ್ ಕೋರ್ಸ್ ತೊಗೋಬೋದು. ಈಗ ನಮ್ಮಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ ಅವ್ರು ಕನಸಿದ್ರೆ PSI ಆಗಲಿ, IAS ಆಗಲಿ, KAS ಆಗಲಿ, ಬೇರೆ ಎಲ್ಲ ಸರ್ಕಾರಿ ಹುದ್ದೆಗಳು ಟ್ರೈನಿಂಗ್ ತೊಗೋಬೋದು. ಬೆಳಿಗ್ಗೆ ಕೋಚಿಂಗ್ ತೊಗೋಬೋದು. ನಿಮ್ಗೆ ಗೊತ್ತಿದ್ದಂಗೆ ಬೆಂಗಳೂರಲ್ಲಿ ಭಾಳಷ್ಟು ಕೋಚಿಂಗ್ ಸೆಂಟರ್ಗಳಿದೆ. ಬೆಳಿಗ್ಗೆ ಹೊತ್ತು ಕೋಚಿಂಗ್ ತೊಗೋಬೋದು, ಲೈಬ್ರರಿಲಿ ಓದ್ಬೋದು, ಕಂಪ್ಯೂಟರ್ ಟ್ರೈನಿಂಗ್ ತೊಗೋಬೋದು, CA ತೊಗೋಬೋದು. ಇವೆಲ್ಲ ಮಾಡ್ಕೊಂಡು ಮತ್ತೆ ಈವ್ನಿಂಗ್ ಕಾಲೇಜ್ ಓದ್ಬೋದು. ಹಾಗಾಗಿ ಇವರು ಡಿಗ್ರಿ ಮುಗಿದ ತಕ್ಷಣಕ್ಕೆ ಅವ್ರು ಎಕ್ಸ್ಟ್ರಾ ಕೋರ್ಸ್ ತೊಗೊಂಡಿದ್ರಿಂದ ಒಳ್ಳೊಳ್ಳೆ ಅವಕಾಶ ಸಿಗುತ್ತೆ, ಉತ್ತಮವಾದ ಕೆಲಸ ಸಿಗುತ್ತೆ. ಹಾಗಾಗಿ ನಾನೇನು ಹೇಳ್ತೀನಿ ಅಂದರೆ ಈವ್ನಿಂಗ್ ಕಾಲೇಜೇ ಹೆಚ್ಚು ನೀವು ಓದೋಕ್ಕೆ ಡಿಗ್ರಿ ಮಕ್ಕಳಿಗೆ. PUCಗಾದ್ರೆ ಹೇಳಲ್ಲ, ಯಾಕಂದರೆ ಅವ್ರಿಗೆ 18 ಕಂಪ್ಲೀಟ್ ಇರಲ್ಲ. 18 ಕಂಪ್ಲೀಟ್ ಆಗಿದ್ದರಿಂದ ಕೆಲಸ ಮಾಡ್ಕೊಂಡು ಓದೋಕ್ಕೆ ಹೆಚ್ಚು ಅನುಕೂಲ ಇರುತ್ತೆ. ಮತ್ತು ಅವ್ರ ಸಮಯ ಕೂಡ ಹಾಳಾಗೋದಿಲ್ಲ. ಡೇನಲ್ಲಿದ್ದರೆ ಏನಾಗುತ್ತೆ, ಅವರು ಟೈಮನ್ನು ತುಂಬ ಹಾಳಾಗುತ್ತೆ. ಬಟ್ ಇಲ್ಲಿ ಈವ್ನಿಂಗ್ ಕಾಲೇಜ್ನಲ್ಲಿ ಬೆಳಿಗ್ಗೆ ಕೆಲಸ ಮಾಡ್ತಾರೆ ಅಥವಾ ಏನೋ ಟ್ರೈನಿಂಗ್ ತೊಗೋತಾರೆ, ಏನೋ ಒಂದು ಕೋಚಿಂಗ್ ತೊಗೋತಾರೆ, ಮತ್ತು ಈವ್ನಿಂಗ್ ಬಂದುಬಿಟ್ಟು ಇಲ್ಲಿ ಓದ್ಕೊಳ್ತಿರ್ತಾರೆ. ಒಟ್ಟು ಅವ್ರಿಗೆ ಸಮಯ ಅನ್ನೋದು ಸಂಪೂರ್ಣ ಬಳಕೆ ಮಾಡ್ಕೋತಾರೆ. ಆ ಥರ ಆಗಬೇಕನ್ನೋದು ನನ್ನ ಆಸೆ. ಸರ್, ಈಗ ಸ್ಟೂಡೆಂಟ್ಸ್ಗೆ ನೀವು ನೋಡಿರ್ತೀರಲ್ಲ, ಸಾಕಷ್ಟು ಸ್ಟೂಡೆಂಟ್ಸ್ ಓದಿ ಹೋಗಿದ್ದಾರೆ. ಸೊ ಏನೆಲ್ಲ ಆಗಿದ್ದಾರೆ, ಇವಾಗ ಓದ್ತಿರೋರಿಗೆ ಆ್ಯಂಡ್ ಮುಂದೆ ನಿಮ್ಮ ಕಾಲೇಜಿಗೆ ಜಾಯ್ನ್ ಆಗೋರಿಗೆ ಯಾವ ರೀತಿ ಇನ್ಸ್ಪಿರೇಷನ್ ಆಗುತ್ತೆ ಸರ್ ಅದು? ದರ್ಶನ್ ವಿದ್ಯಾಸಂಸ್ಥೆ ಇದು 20 ವರ್ಷಕ್ಕಿಂತಲೂ ಹಳೆ ಕಾಲೇಜ್ ಇದು. ನಾನು ಅಂದ್ಕೊಂಡಾಗೆ ನಾನು ಕಣ್ಣಾರೆ ನೋಡಿರೋದು, ಅವರು ವಾಚ್ಮೆನ್ ಕೆಲಸ ಮಾಡಿಕೊಂಡು ತಹಸೀಲ್ದಾರ್ ಆಗಿದ್ದಾರೆ. ಸುಮಾರು ಅಸಿಸ್ಟೆಂಟ್ ಕಂಟ್ರೋಲರ್ ಅಂತ KPSC ಕಾಲ್ ಮಾಡ್ತಾರೆ, MCOM ಮೇಲೆ, ಅದು ಇಲ್ಲೇ ಆಗಿದ್ದಾರೆ. ಲೆಕ್ಚರರ್ಸ್ ಆಗಿದ್ದಾರೆ, ಪೊಲೀಸ್ ಆಗಿದ್ದಾರೆ, PSI ಆಗಿದ್ದಾರೆ. ಬೇರೆ ಬೇರೆ ಸರ್ಕಾರಿ ಕ್ಷೇತ್ರದಲ್ಲಿ ತುಂಬ ಜನ ಕೆಲಸ ತಗೊಂಡಿದ್ದಾರೆ. ನಾನು ಸುಮಾರು ಕಾಲೇಜ್ಗಳಲ್ಲಿ ಕೆಲಸ ಮಾಡಿದ್ದೀನಿ, ಬಟ್ ಅಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಸೆಟ್ಲ್ ಆಗಿದ್ದು ನೋಡಲಿಲ್ಲ ನಾನು. ಬಟ್ ಈ ಕಾಲೇಜ್ನಲ್ಲಿ ತುಂಬ ವಿದ್ಯಾರ್ಥಿಗಳು ಏನಾದರೂ ಒಂದು ಮಾಡ್ಕೊಂಡಿದ್ದಾರೆ, ಒಂದು ಸೆಟ್ಲ್ ಆಗಿದೆ. ಸರ್ಕಾರಿ ಕೆಲಸದಲ್ಲಿ ಇದ್ದಾರೆ ಮತ್ತು ಪ್ರೈವೇಟಾಗಿ ಅವರೇ ಓನರ್ಗಳಾಗಿ ಎಷ್ಟೋ ಜನಕ್ಕೆ ಕೆಲಸ ಕೊಡೋ ಥರ ಬಿಸ್ನೆಸ್ ಮ್ಯಾನ್ಗಳು ಆಗಿದ್ದಾರೆ. ಇದು ನನಗೆ ಈ ಕಾಲೇಜಲ್ಲಿ ನೋಡಿರುವಂಥದ್ದು. ಆ್ಯಂಡ್ ಇನ್ನೊಂದು ವಿಷಯ ಏನಂದರೆ, ನೀವು ಹೇಳ್ದಂಗೆ ಸೆಕೆಂಡ್ PU ಆದಮೇಲೆ ಎಲ್ಲರೂ ಡಿಗ್ರಿ ಮಾಡ್ತಾರೆ, ಅದು ಸರ್ವೇ ಸಾಮಾನ್ಯ, ಎಲ್ಲರಿಗೂ ಗೊತ್ತಿರೋ ವಿಷಯ. ಸೊ ನಿಮ್ಮ ಕಾಲೇಜಲ್ಲಿ ಒಬ್ಬರು ITA ಸ್ಟೂಡೆಂಟ್ನ ಕೂಡ ನಾನು ಮಾತಾಡಿಸ್ದೆ. ITA ಆದಮೇಲೂ ಡಿಗ್ರಿ ಮಾಡೋ ಆಪ್ಷನ್ ಇದೆಯಾ ಈ ಕಾಲೇಜಲ್ಲಿ ಮಾತ್ರನಾ, ಅಥವಾ ಇದು ಯೂನಿವರ್ಸಿಟಿಯಿಂದನೇ ಇರೋ ಆಪ್ಷನಾ ಸರ್? ITA ಓದಿರುವಂಥವರು ಯಾವುದೇ ಕಾಲೇಜ್ ಆದರೂ ಸೇರ್ಕೋಬೋದು. ಬಟ್ ಅವರಿಗೆ ಸಂಜೆ ಕಾಲೇಜ್ ಸೇರ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ. ITA ಮುಗಿದ ತಕ್ಷಣ ಅವರು ಬೆಂಗಳೂರಲ್ಲಿರುವಂಥ ಯಾವುದಾದ್ರೂ ಅವರು ಅಥವಾ ಫಿಟಾರ, ಎಲೆಕ್ಟ್ರಾನಿಕ್ಸ್ ಇದೇನೋ ಬರುತ್ತೆ, ಆ ಥರದ ಕಂಪ್ನಿಗಳಲ್ಲಿ ಕೆಲಸಕ್ಕೆ ಸೇರಿಕೊಂಡು ಅವ್ರು ಕೈ ತುಂಬ ಸಂಬಳ ತೊಗೊಂಡು ಏನಪ್ಪ ITA ಮುಗಿಸ್ಕೊಂಡು ಇಷ್ಟಕ್ಕೆ ಇದ್ದೆ ಅಂತ ಅನ್ಕೋಬಾರ್ದು. ಅವರು ITAದಲ್ಲಿ ಕೆಲಸ ಮಾಡಿ ಸಾಕಾಗಿ ಬೇಜಾರಾದರೆ ಉನ್ನತ ಹುದ್ದೆಗಳಿಗೆ, ಉನ್ನತ ಸ್ಥಾನಗಳಿಗೆ ಹೋಗ್ಬೋದು. ಅದಕ್ಕೆ ಯೂನಿವರ್ಸಿಟಿನೇ, ಬೆಂಗಳೂರು ವಿಶ್ವವಿದ್ಯಾಲಯ ಮತ್ತು ಬೇರೆ ಎಲ್ಲ ವಿಶ್ವವಿದ್ಯಾಲಯಗಳು ಅವಕಾಶ ಮಾಡಿಕೊಟ್ಟಿದೆ. ಬಟ್ ಬೆಂಗಳೂರಿನಲ್ಲಿ ಹೆಚ್ಚು ಜನ ಕಂಪ್ನಿಗಳಿರೋದ್ರಿಂದ ITA ಮಾಡ್ಕೊಂಡು ಕೆಲಸಕ್ಕೆ ಹೋಗ್ತಿರ್ತಾರೆ. ಅವ್ರಿಗೆ ತುಂಬ ಜನಕ್ಕೆ ಗೊತ್ತಿಲ್ಲ. ಇದು ಯಾವಾಗ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವಕಾಶ ಇರುವಾಗ ITA ಮಾಡ್ಕೊಂಡಿರೋರೆಲ್ಲ ಈವ್ನಿಂಗ್ ಕಾಲೇಜ್ ಸೇರ್ಕೊಂಡು ಓದಿ ಹಗಲಲ್ಲಿ ಅವ್ರ ಕಂಪ್ನಿಯಲ್ಲಿ ಕೆಲಸ ಮಾಡಿಕೊಂಡು ಕೈ ತುಂಬ ಸಂಬಳ ತೊಗೊಂಡು ಮತ್ತೆ ಅವರು ಶಿಫ್ಟ್ ಮಾಡ್ಬೋದು. ಕಂಪ್ನಿಗಳಲ್ಲಿ 40 ವರ್ಷದ ಒಳಗಡೆ, 50 ವರ್ಷದ ಒಳಗಡೆ ಅಷ್ಟೇ ಕೆಲಸ ಮಾಡ್ಕೋತಾರೆ, ಕೆಲಸ ಮಾಡಿಸ್ಕೋತಾರೆ, ಆನಂತರ ಕಳಿಸ್ಕೊಡ್ತಾರೆ. ಆಮೇಲೆ ಇವ್ರ ಫ್ಯೂಚರ್ ಏನು? ಆಗ ಸರ್ಕಾರಿಯ ಸಾಕಷ್ಟು ಅವಕಾಶಗಳು ಅವ್ರಿಗೆ ಸಿಗ್ತವೆ. ಹಾಗೆ ಸರ್ಕಾರದ ಉನ್ನತ ಹುದ್ದೆಗಳಿಗೆ ಹೋಗಿ ಡಿಗ್ರಿ ತೊಗೋಬೋದು, BCom ತೊಗೋಬೋದು, BA ತೊಗೋಬೋದು. PUC ಪಾಸ್ ಆದವರೇ ಡಿಗ್ರಿ ತೊಗೋಬೇಕಂತಿತ್ತು. ಈಗ SLC ಪಾಸಾಗಿ ITA ಮಾಡಿಕೊಂಡು ಡೈರೆಕ್ಟ್ BCom BA ತೊಗೋಬೋದು. ಅವರು ಟ್ಯಾಲೆಂಟ್, ಅವ್ರು ಏನು ಬೇಕಾದ್ರೆ ಆಗ್ಬೋದು. ಅವರಿಗೆ ಹೊಸ ಕನಸುಗಳನ್ನು ರೂಪಿಸ್ಕೊಳ್ಳೋಕ್ಕೆ ನಾನು ITA ಮಾಡ್ಕೊಂಡು ಬರೀ ಒಂದು ಕಂಪ್ನಿಯಲ್ಲಿ ಇರೋ ಬದಲಾಗಿ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗ್ಬೋದಲ್ಲ ಅನ್ನೋದಕ್ಕೆ ಇದು ಈವ್ನಿಂಗ್ ಕಾಲೇಜ್ನಲ್ಲಿ ಅವರಿಗೆ ನಾನು ರೆಫರ್ ಮಾಡ್ತೀನಿ. ಮತ್ತು ಈವ್ನಿಂಗ್ ಕಾಲೇಜ್ನಲ್ಲಿ ಹೆಚ್ಚು ITA ಓದಿರೋರು ಸೇರಿಕೊಂಡು ತಮ್ಮ ಬದುಕನ್ನು ಮತ್ತೊಂದು ರೀತಿಲಿ ಬದಲಾಯಿಸ್ಕೊಳ್ಳೋಕ್ಕೆ ಅವಕಾಶ ಇದೆ. ಸೊ ಈಗ ನೀವು ರೀಸೆಂಟಾಗಿ ಕಾಲೇಜಿಗೆ ಪ್ರಿನ್ಸಿಪಲ್ ಆಗಿದ್ದೀರಾ. ಸೊ ಮುಂದೆ ಏನು ಪ್ಲ್ಯಾನ್ಸ್ ಇದೆ, ನೀವು ಏನೆಲ್ಲ ಚೇಂಜಸ್ನ ಮಾಡಬೇಕು ಅಂದ್ಕೊಂಡಿದ್ದೀರಾ ಸರ್?
ಸಂಜೆ ಕಾಲೇಜ್ ಅಂದಮೇಲೆ ಆಲ್ಮೋಸ್ಟ್ ಬಡ ವಿದ್ಯಾರ್ಥಿಗಳೇ ಇರ್ತಾರೆ ಅಥವಾ ಕೆಲಸಕ್ಕೆ ಹೋಗಿರೋರು ಇರ್ತಾರೆ. ಸಂಜೆ ಕಾಲೇಜ್ನಲ್ಲಿ ಓದುವ ವಿದ್ಯಾರ್ಥಿಗಳು ಅವರು ಸಾಕಷ್ಟು ಶ್ರಮ ವಹಿಸಿ ಬಂದಿರ್ತಾರೆ. ಅವರಿಗೆ 1 ಗಂಟೆನೂ ಕೂಡ ಟೈಮ್ ಹಾಳು ಮಾಡಬಾರ್ದಂತ 6 ಗಂಟೆಯಿಂದ 9 ಗಂಟೆವರೆಗೂ ಬಿಡುವಿಲ್ಲದಂತೆ ಅವರಿಗೆ ತರಗತಿಗಳು ನಡೀತವೆ. ಇವುಗಳ ಮಧ್ಯೆ ಅವರಿಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕ್ರೀಡಾ ಚಟುವಟಿಕೆಗಳು ಮತ್ತು ಸೆಮಿನಾರ್ಗಳು, ಸ್ಪೆಷಲ್ ಲೆಕ್ಚರ್, ಈ ಥರ ಏನು UGC ಏನು ಹೇಳುತ್ತೋ, ಭಾರತ ಸರ್ಕಾರದ ಯೂನಿವರ್ಸಿಟಿ ಗ್ರ್ಯಾಂಟ್ ಕಮಿಷನ್ ಏನು ನಿಯಮಗಳಿದೆ ಡಿಗ್ರಿ ಮಕ್ಕಳಿಗೆ ಕೊಡಬೇಕಂತ, ಅದನ್ನೆಲ್ಲ ಕೂಡ ಸಾಧ್ಯವಾದಷ್ಟು ಮಕ್ಕಳಿಗೆ ನೀಡಿ ಶಾರೀರಿಕವಾಗಿ, ಮಾನಸಿಕವಾಗಿ, ಬೌದ್ಧಿಕವಾಗಿ ಪ್ರಬುದ್ಧ ವಿದ್ಯಾರ್ಥಿ. ಬರೀ ಒಂದು ಸ್ಟೂಡೆಂಟ್ಸ್ ಅಂದರೆ ಬರೀ ಒಂದು ಮಾರ್ಕ್ಸ್ ಕಾರ್ಡ್ ತೊಗೊಂಡ್ರೆ ಆಗೋದಿಲ್ಲ. ಅವರು ಮಾನಸಿಕವಾಗಿ, ಬೌದ್ಧಿಕವಾಗಿ ಒಬ್ಬ ಪ್ರಬುದ್ಧ ವ್ಯಕ್ತಿಯ ಹೊರಗಡೆ ಹೋಗೋಕ್ಕೆ ಏನೇನು ನೀಡಬೇಕು ಅನ್ನೋದನ್ನು ನಾನು ಆಲ್ರೆಡಿ ಕ್ಯಾಲೆಂಡರ್ ಮಾಡಿದ್ದೇನೆ. ಆಮೇಲೆ ಆ ಕ್ಯಾಲೆಂಡರ್ ಪ್ರಕಾರ ಎಲ್ಲ ನಡ್ಕೊಂಡು ಹೋಗುತ್ತೆ. ಎಲ್ಲ ಉಪನ್ಯಾಸಕರು ಕೂಡ ಸಹಕಾರ ನೀಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಬಂದು ಅದರದ್ದು ಸದುಪಯೋಗ ಪಡ್ಕೋಬೇಕು. ಮತ್ತು ನನಗೆ ಇಡೀ ಕರ್ನಾಟಕದಾದ್ಯಂತ ಬಡ ವಿದ್ಯಾರ್ಥಿಗಳೆಲ್ಲ ಇಲ್ಲಿ ಬಂದುಬಿಟ್ಟು ಅವರು ಹಾಸ್ಟೆಲ್ ಮಾಡಿಕೊಂಡು ಈವ್ನಿಂಗ್ ಕಾಲೇಜು ಅಡ್ಮಿಷನ್ ಮಾಡಿ ಡೇನಲ್ಲಿ ಕೋಚಿಂಗ್ ತೊಗೋಬೋದು. ಡಿಗ್ರಿ ಮುಗಿದ ತಕ್ಷಣಕ್ಕೆ ಕೆಲಸ ಅವ್ರಿಗೆ ಸಿಗುತ್ತೆ. ಕೆಲಸದ ಕಾಂಪಿಟೇಷನ್ ತುಂಬ ಇದೆ. ಡಿಗ್ರಿ ಮುಗಿದ್ಮೇಲೆ ಓದಬೇಕಂದ್ರೆ ಅವರಿಗೆ ಮನೇಲಿ ತುಂಬ ಸಮಸ್ಯೆಗಳಿರ್ತವೆ, ಟೈಮ್ ಸಿಗೋದಿಲ್ಲ. ಡಿಗ್ರಿ ಜೊತೆ ಕೋಚಿಂಗ್ ತೊಗೊಂಡು ಡಿಗ್ರಿ ಮುಗಿದ ತಕ್ಷಣಕ್ಕೆ ಉನ್ನತ ಹುದ್ದೆಗಳು ಯಾವುದು ಬೇಕಾದ್ರೆ ತೊಗೋಬೋದು. ಇದಕ್ಕೆ ನಮ್ಮ ಲೆಕ್ಚರರ್ಸ್ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಡಿಗ್ರಿ ಮುಗಿದ್ಮೇಲೆ ಏನೇನು ಜಾಬ್ ಹೋಗೋ, BCom ಓದೋರಿಗೆ ಬ್ಯಾಂಕು ಈ ಥರ ಎಲ್ಲ ಹೋಗೋಕ್ಕೆ, BA ಓದಿರೋರು ಬೇರೆ ಬೇರೆ ಕ್ಷೇತ್ರಕ್ಕೆ ಹೋಗೋಕ್ಕೆ ಎಲ್ಲ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ಲ್ಯಾನ್ಗಳನ್ನು ನಾವು ಮುಂದಿನ ವರ್ಷ ಹಾಕ್ಕೊಂಡಿದ್ದೀವಿ. ಎಲ್ಲ ಮಕ್ಕಳಿಗಿದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡ್ಕೊಂಡಿದ್ದೀವಿ. ಮತ್ತು ಫೀಸು ಕೂಡ ಒಂದೇ ಸಲ ಕಟ್ಟಬೇಕಂತೇನಿಲ್ಲ, ಇನ್ಸ್ಟಾಲ್ಮೆಂಟ್ ಇರುತ್ತೆ, ಅವ್ರು ಕಟ್ಕೊಂಡು ಹೋಗ್ಬೋದು. ಒಟ್ಟಾರೆ ಒಬ್ಬ ಬಡ ವಿದ್ಯಾರ್ಥಿಗಳು ತಾನು ದುಡಿದು ತಾನೇ ತನ್ನ ಕಾಲ ಮೇಲೆ ತಾನು ನಿಂತ್ಕೊಂಡು ತನ್ನ ಕನಸನ್ನು ನನಸು ಮಾಡ್ಕೊಳ್ಳೋಕ್ಕೆ ಏನೇನು ಬೇಕೋ ಅದು ಎಲ್ಲ ಒಂದು ಪ್ಲ್ಯಾನ್ಗಳನ್ನು ನಾವು ಜಾರಿಗೆ ತಂದಿದ್ದೀವಿ. ಎಲ್ಲರಿಗೂ ನಮಸ್ತೆ. ಇವತ್ತು ನಮ್ಮ ಜೊತೆ ದರ್ಶನ್ ಪ್ರಥಮ ದರ್ಜೆ ಸಂಜೆ ಕಾಲೇಜ್ನಲ್ಲಿ ಓದ್ತಾ ಇರೋ ವಿದ್ಯಾರ್ಥಿ ಇದ್ದಾರೆ. ನಮಸ್ತೆ ಸರ್. ನಮಸ್ತೆ. ನಿಮ್ಮ ಹೆಸರು? ಮಾರುತಿ ಅಂತ. ಯಾವಾಗಿಂದ ಓದ್ತಾ ಇದ್ದೀರಾ ಆ್ಯಂಡ್ ನೀವು ITI ಮಾಡಿ ಡಿಗ್ರಿ ಮಾಡ್ತಿದ್ದೀರಾ ಅಂತ ಗೊತ್ತಾಯಿತು, ಹೇಗೆ ಇದು? ನಾನು 2023 ಜಾಯ್ನ್ ಆಗಿದ್ದು. ITI ಮಾಡಿದ್ರೆ ಸ್ವಲ್ಪ ಕೆಲಸಗಳು ಇದೆ ಅಂತ ಹೇಳ್ತಾರೆ, ಬಟ್ ಕೆಲಸಗಳು ಸಿಗದೇ ಇರೋ ಕಾರಣದಿಂದ ನಾನು ಡಿಗ್ರಿ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಜಾಯ್ನ್ ಆದೆ. ಸೊ ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಸೆಕೆಂಡ್ PUC ಅಂದರೆ ದ್ವಿತೀಯ PUC ಆದಮೇಲೆ ಎಲ್ಲರೂ ಡಿಗ್ರಿಗೆ ಜಾಯ್ನ್ ಆಗ್ತಾರೆ. ಈ ಥರನೂ ಒಂದು ಆಪ್ಷನ್ ಇದೆ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರಲ್ಲ. ಲೈಕ್ ನನಗೂ ಕೂಡ ಗೊತ್ತಿರಲಿಲ್ಲ. ನಿಮಗೆ ಹೇಗೆ ಗೊತ್ತಾಯಿತು? ಹೌದು, ಇದು ನನಗೆ ನನ್ನ ಫ್ರೆಂಡ್ ಹೇಳಿದ್ದು. ಅದರಿಂದ ನನಗೆ ಇಲ್ಲಿ ITI ಆದಮೇಲೆ ಡಿಗ್ರಿ ಮಾಡ್ಬೋದು ಅಂತ ಗೊತ್ತಾಗಿದ್ದು. ITI ಆದಮೇಲೆ ಎಷ್ಟೋ ಕೆಲಸಗಳು ಸಿಗಲ್ಲ, ಮತ್ತು ಕೆಲಸಗಳಿಗೆ ತುಂಬ ಕಡೆ ಎಲ್ದಿದ್ದೀನಿ ನಾನು. ಏನು ಕೆಲಸಗಳು ಸಿಗದೆ ಹೋದಾಗ ನಾನು ಒಂದು ಡಿಗ್ರಿ ಮಾಡಬೇಕಂತ ಅಂದ್ಕೊಂಡೆ. ಡಿಗ್ರಿ ಮಾಡಿದ್ರೆ ಏನಾದರೂ ಮುಂದೆ ಮಾಡ್ಬೋದು ಅನ್ನೋದಷ್ಟೇ. ಅದಕ್ಕೋಸ್ಕರ ನಾನು ಇಲ್ಲಿ ಬಂದು ಜಾಯ್ನ್ ಆದೆ. ಇದು ಒಳ್ಳೆ ಆಪರ್ಚುನಿಟಿ ಇದೆ ಇಲ್ಲಿ, ಅದಕ್ಕೆ ಜಾಯ್ನ್ ಆದೆ. ಈ ಕಾಲೇಜ್ನ ನನ್ನ ಫ್ರೆಂಡ್ ಬಂದು ಓದಿದ್ರು, ಅವರೇ ನನಗೆ ರೆಫರ್ ಮಾಡಿದ್ದು. ಈಗ ಯಾರು ಸಾಮಾನ್ಯವಾಗಿ ITI ಮಾಡಿದವರು ಡಿಗ್ರಿ ಮಾಡಬೇಕು ಅಂದ್ಕೊಂಡಿರಲ್ಲ, ಆ ಆಪ್ಷನ್ ಕೂಡ ಅವ್ರಿಗೆ ಗೊತ್ತಿರಲ್ಲ. ನೀವು ಯಾಕೆ ಡಿಗ್ರಿ ಮಾಡಬೇಕು ಅಂದ್ಕೊಂಡ್ರಿ? ಮುಂದೆ ಏನು ಫ್ಯೂಚರ್ ಇದೆ ಇದರಲ್ಲಿ, ಅಥವಾ ಯಾಕೆ ಇದನ್ನು ಮಾಡ್ಬೇಕು ಅಂದ್ಕೊಂಡಿದ್ದು ನೀವು? ITI ಮಾಡಿ ಡಿಗ್ರಿ ಮಾಡ್ಲಿಕ್ಕಾಗಲ್ಲ ಅಂತ ತುಂಬ ಜನ ಅಂದ್ಕೊಂಡಿರ್ತಾರೆ. ಆಗಲ್ಲ, ITI ಮಾಡಿ ಕೂಡ ಡಿಗ್ರಿ ಮಾಡ್ಬೋದು. ಡಿಗ್ರಿ ಮಾಡ್ಲಿಕ್ಕೆ ಬರೀ PUC ಮಾಡಬೇಕು ಅಂತ ಬೇರೇನೂ ಇಲ್ಲ. ಇದು ಮಾಡೋದ್ರಿಂದ ತುಂಬ ಜನಕ್ಕೆ ಹೈಯರ್ ಎಜುಕೇಷನ್ ಕನಸಿರುತ್ತೆ, ಅದನ್ನು ಪೂರೈಸ್ಕೋಬೋದು ಇಲ್ಲಿ. ಮತ್ತು ಇನ್ನೊಂದೇನೆಂದರೆ, ಈಗ ಹೈಯರ್ ಎಜುಕೇಷನ್ ಕನಸು ಬೇರೆ ಕಡೆ ಕೂಡ ಪೂರೈಸ್ಕೋಬೋದು. ಬೇರೆ ಕಡೆ ನಾರ್ಮಲಾಗಿ ಡೇ ಕಾಲೇಜೆಲ್ಲ ಇರುತ್ತೆ, ಸಪೋರ್ಟ್ ಅದು ಅಷ್ಟೇ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ತುಂಬ ಸಪೋರ್ಟಿವ್ ಆಗಿದೆ ನೇಚರು. ನೀವು ಹೈಯರ್ ಎಜುಕೇಷನ್ ಕನಸನ್ನ ನನಸು ಮಾಡ್ಕೋಬೋದು. ನಾನು PUC ಮಾಡಿರಬೇಕು, ಬೇರೆ ಆ ಥರ ಯಾವುದೇ ಕಂಡೀಷನ್ಸ್ ಇಲ್ಲ. ITI ಮಾಡಿ ಸಹ ಡಿಗ್ರಿ ಮಾಡ್ಬೋದು, ಮತ್ತು ಡಿಪ್ಲೊಮಾ ಮಾಡಿ ಸಹ ಡಿಗ್ರಿ ಮಾಡ್ಬೋದು. ಇದೊಂದು ಆಪ್ಷನ್ ಇದೆ, ಇದನ್ನು ಉಪಯೋಗಿಸ್ಕೊಳ್ಳಿ. ಸೊ ನೀವು ದರ್ಶನ್ ಈವ್ನಿಂಗ್ ಕಾಲೇಜಲ್ಲಿ ಫೈನಲ್ ಇಯರ್ BA ಸ್ಟೂಡೆಂಟು. ಈ 3 ವರ್ಷ ಹೇಗಿತ್ತು? ಟೀಚರ್ಸ್ ಎಲ್ಲ ಹೇಗೆ ಪಾಠ ಮಾಡಿದ್ರು? ತುಂಬ ಚೆನ್ನಾಗಿದೆ. ಇಲ್ಲಿ ಸಪೋರ್ಟಿವ್ ನೇಚರ್ ಇದೆ, ಚೆನ್ನಾಗಿದೆ. ಲೆಕ್ಚರ್ಸ್ ಎಲ್ಲ ಚೆನ್ನಾಗಿ ಪಾಠ ಮಾಡ್ತಾರೆ, ಮತ್ತು ಕಲ್ಚರಲ್ ಆಕ್ಟಿವಿಟೀಸ್ ಎಲ್ಲ ಜಾಸ್ತಿನೇ ಇದೆ, ಮತ್ತು ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಕೂಡ ಮಾಡ್ತಾರೆ. ಒಟ್ಟಾರೆಯಾಗಿ ನಮ್ಮ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೋಸ್ಕರ, ನಮ್ಮ ಹೈಯರ್ ಎಜುಕೇಷನ್ ಕನಸನ್ನ ನನಸು ಮಾಡ್ಕೊಳ್ಳಿಕ್ಕೆ ಡೇ ಕಾಲೇಜಿಗಿಂತ ಹೆಚ್ಚಿನ ಸಪೋರ್ಟ್ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಿದ್ದೀನಿ ಅಷ್ಟೆ. ನೀವು ಕೂಡ ಬಂದು ಇಲ್ಲಿ ಸ್ಟಡಿ ಮಾಡಿ ನಿಮ್ಮ ಕನಸನ್ನು ನನಸು ಮಾಡಿಸ್ಕೋಬೋದು.